ಇದು ಯದುಕುಮಾರ್ ಅವರೇ ನೀವ್ ಹೇಳ್ತಿದ್ರಿ ಈಗ ನಾನು ಆಗ್ಲೇ ಹೇಳಿದ್ರೆ ನಟರಾಜ್ ಗೌಡ್ರಿಗೆ ಹೇಳಿದೆ 8ನೇ ತಾರೀಕು 9ನೇ ತಾರೀಕು 2 ದಿನ ಮಾತಾಡ್ತಾರೆ ಯಾರು ರಾಜಣ್ಣ ಅವರು. ನೀವು ಪ್ರತಿಪಕ್ಷ ಬಿಜೆಪಿ ಅವರು ಕರ್ನಾಟಕದಲ್ಲಿ ಅದೇ ವಿಚಾರ ನೀವು ಕೂಡ ತೆಗೆದುಕೊಳ್ಳೋದಿಲ್ಲ. ಇವತ್ತು ಅಮಿತ್ ಮಾಳವಿಯ ಟ್ವೀಟ್ ಮಾಡ್ತಾರೆ, ಅಮಿತ್ ಮಾಳವಿಯಿಂದ ಟ್ವೀಟ್ ಬರ್ಬೇಕಾಯ್ತು ಅಂದ್ರೆ ನೀವು ಕೂಡ ವೈಫಲ್ಯ ಇದೆ, ನಿಮ್ಗೆ 4 ದಿನ ಬೇಕಾಯ್ತಾ? ನೀವು ಇದನ್ನ ವಿರೋಧ ಮಾಡೋದಕ್ಕೆ ನಿಮ್ಗೆ 4 ದಿನ ಬೇಕಾಯ್ತಾ? ಇಲ್ಲ ಖಂಡಿತ ಇಲ್ಲ ಸರ್. ನಾನೇ ಹಲವಾರು ಮಾಧ್ಯಮದಲ್ಲಿ ಈ ಚರ್ಚೆನ ಮಾಡ್ಬೇಕಾದಾಗ ಕಾಂಗ್ರೆಸ್ ವಕ್ತಾರ ಹೇಳ್ತಾ ಇದ್ರು ಅದ್ ಆ ಕಡೆ ಬಿಡ್ರಿ, ಅದ್ ಆ ಕಡೆ ಬಿಡಿ, ಅಂದ್ರೆ ಅದು ಪಕ್ಕಕ್ಕೆ ಇರ್ಲಿ ಅಂತ ಅನ್ಬಿಟ್ಟು, ಅಂದ್ರೆ ಅವರ ನಾಯಕರು ಹೇಳಿದ್ ಮಾತ್ರ ಮಾತಾಡ್ಬೇಕಾಗತ್ತೆ. ಇಲ್ಲಿ ಸಣ್ಣ ಒಂದಾದಂತ ದನಿ ಡಿಸಿಡೆನ್ಸ್ ಏನ್ ವಾಯ್ಸ್ ಬರ್ತಾ ಇದೆ, ದಟ್ ಶುಡ್ ನಾಟ್ ಬಿ ರೇಕಪ್. ಯಾಕಂದ್ರೆ ಆ ವಾಯ್ಸ್ ಇಡೀ ದೇಶದಲ್ಲಿ ಅವತ್ತಾಗಿದ್ದಕ್ಕೆ ಇದನ್ನ ಅವರೇ ಇದು ಮಾಡಿದಂಥದ್ದು. ನಾನು ಹಲವಾರು ವಾಹಿನಿಯಲ್ಲಿ ನಾನು ಮಾತಾಡಿದಿರಂಥದ್ದು, ನಮ್ಮ ನಾಯಕರು ಮಾತಾಡಿದ್ದಾರೆ. ಅಂದ್ರೆ ಇವ್ರಿಗೆ ಗೊತ್ತಾಗಿದೆ ಸರ್, ಅಲ್ಲಿ ಈ ಒಂದು ಏನಂತಾರೆ ಅವರು ಆಟೋ ಬಾಂಬು ಅಂತ ಏನೇನೋ ಕೇಳ್ಕೊಂಡು ಬಂದ್ರಲ್ಲ ಸರ್, ಅದು ಅವ್ರ ಹೇಳಿಕೆ ಅಂದ್ರೆ ಟುಸ್ ಆಗಿದೆ. ಇವತ್ತು ಅವ್ರು ರಾಜೀನಾಮೆ ಬಂದಾಗಿಂದ ಇನ್ನ ಅದು ಕನ್ಫರ್ಮ್ ಆಗಿದೆ. ಇವರಿಗೆ ಶಿಸ್ತಿನ ಪಕ್ಷ, ಇದು ಇಂಟರ್ನಲ್ ಡೆಮೋಕ್ರಸಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾವ ಇಂಟರ್ನಲ್ ಡೆಮೋಕ್ರಸಿ ಸರ್? ಹಾಗಾದ್ರೆ ಅವ್ರು ಗ್ರೇಸ್ಫುಲ್ ಆಗಿ ಅವ್ರು ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ರಂದ್ರೆ ಷಡ್ಯಂತ್ರ ಅಂತ ಪಿತೂರಿ ಅಂತ ವರ್ಡ್ಸ್ ಯಾಕೆ ಬರ್ತಿತ್ತು ಸರ್? ಯಾಕೆ ಬರ್ತಿತ್ತು ಸರ್? ಇದು ಕ್ಯಾನ್ಸಲ್ ಮಾಡಬೇಕಲ್ಲ ಅವ್ರ ರಾಜ್ಯ ಜನಕ್ಕೆ. ನೋಡ್ರಿ, ನಮ್ಮಲ್ಲಿ ಒಂದು ಕ್ರಮ ತಗೊಳ್ಳೋಕೆ ನಮ್ಮಲ್ಲಿ ಹೈಕಮಾಂಡ್ಗೆ ಆ ಶಕ್ತಿ ಸಾಮರ್ಥ್ಯ ಇದೆ. ರಾಜಣ್ಣನವರು ಹೇಳಿಕೆಗಳಿಂದ ಪಕ್ಷಕ್ಕೂ ಸರ್ಕಾರಕ್ಕೂ ಮುಜುಗರ ತಂದಿದ್ದಾರೆ ಅಂತ ಹೈಕಮಾಂಡ್ಗೆ ಮನವರಿಕೆ ಆಗಿದೆ. ಹೈಕಮಾಂಡ್ ತೀರ್ಮಾನವನ್ನು ಘೋಷಣೆ ಮಾಡಿದ್ದಾರೆ. ಅದು ಇವತ್ತು ಬಂದಿದೆ, ನಾಳೆಗೆ ಡಿಟೇಲ್ ಆಗಿ ಬರುತ್ತೆ ಯಾರು ಏನು ಹೆಂಗೆ ಅಂತ. ಆದರೆ ಧನ್ಕರ್ ಅಂತ ಉಪರಾಷ್ಟ್ರಪತಿ ಇದ್ದರು, ವಿರೋಧ ಪಕ್ಷದವ್ರಿಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಬಿಟ್ರು, ಅವ್ರ ಅಧಿಕಾರವನ್ನು ಉಪಯೋಗಿಸ್ಕೊಂಡು ಅಂತೇಳಿ ಅವ್ರನ್ನ ಕಿತ್ತಾಕಿಬಿಟ್ರು. ಅವ್ರಿಗೆ ಗ್ರೇಸ್ಫುಲ್ ಎಕ್ಸಿಟ್ ಕೂಡ ಕೊಡಲಿಲ್ಲ. ಉಪರಾಷ್ಟ್ರಪತಿಯಿಂದ ಕೆಳಗಿಳಿಸಬೇಕಾದ್ರೆ ಸಂವಿಧಾನ ಪೀಠದಲ್ಲಿ ಕುಂತಿರತಕ್ಕಂಥವ್ರನ್ನ ನೀವು ಅವ್ರಿಗೆ ಗೌರವ ಕೊಟ್ಟು ವಿದಾಯ ಹೇಳುವಂಥದ್ದು ಮಾಡಲಿಲ್ಲ. ಇವತ್ತು ಅವ್ರು ನಾಪತ್ತೆ ಆಗಿದ್ದಾರೆ, ಅವ್ರು ಎಲ್ಲಿನ ಅವ್ರು ಕಾಣೆಯಾಗಿದ್ದಾರೆ ಅಂತ ನಾವು ಮನವಿ ಕೊಡಬೇಕಾಗಿದೆ. ಅವ್ರನ್ನ ಕರ್ಕೊಂಬಂದು ತೋರಿಸಿ ಅವ್ರಿಗೆ ಒಂದು ಗೌರವ ಕೊಡೋಣ ಅಂತ. ಇವ್ರೇನು ಏನಂತ ಹೇಳಿದ್ರು, ಅವ್ರಿಗೆ ಆರೋಗ್ಯ ಸರಿ ಇಲ್ಲ ರಾಜೀನಾಮೆ ಕೊಟ್ಬಿಡ್ರು ಅಂತ. ಚೆನ್ನಾಗಿದ್ದಾರೆ ರೀ, ಆರೋಗ್ಯ ಸರಿ ಇಲ್ಲ ಅಂತ ಯಾಕೆ ಅವ್ರನ್ನ ಕೆಟ್ಟದಾಗಿ ಬಿಂಬಿಸ್ತೀರಿ? ಅವ್ರು ಚೆನ್ನಾಗಿದ್ದಾರೆ. ಈ ಥರ ಬಿ ಜೆ ಪಿಯ ಸಂಸ್ಕೃತಿ ಇದೆ, ಬಿ ಜೆ ಪಿ ಇದೆ. ಆದರೆ ನೋಡಿ, ಇಡೀ ದೇಶದಲ್ಲಿ ಇವತ್ತು ಆಗಿರ್ತಕ್ಕಂಥ ವಿಷಯ ಏನು, ಬಿ ಜೆ ಪಿ ಮತಗಳ್ಳತನ ಮಾಡಿ ಕೇಂದ್ರ ಸರ್ಕಾರದಲ್ಲಿ ಕುಳಿತಿದೆ. ಅದು ಮತಗಳ್ಳತನ ಮಾಡಿರ್ತಕ್ಕಂತಹ ಸಂಸದರ ಅದು ಅಧಿಕಾರ ಇವತ್ತು ಸರ್ಕಾರ ಇರ್ತಕ್ಕಂಥದ್ದು. ನಾವು ಅದ್ರ ವಿರುದ್ಧ ಹೋರಾಟ ಮಾಡಿ ನ್ಯಾಯ ಕೊಡಿಸ್ಬೇಕು ಅಂತ ಇದ್ದಾಗ ಬಿ ಜೆ ಪಿಯವ್ರ ಹೇಳಿಕೆಯಿಂದ ಬಿ ಜೆ ಪಿಯವರು ಹೇಳಿದ್ರು ಅಥವಾ ರಾಜಣ್ಣವ್ರು ಹೇಳಿದ್ರು, ಅದನ್ನು ಉಪಯೋಗಿಸ್ಕೊಂಡು ಬಿ ಜೆ ಪಿಯವ್ರು ಮಾಡಿದ್ರೆ ಇದು ದಿಕ್ಕು ತಪ್ಪು ಅಂತ ವಿಷಯ ಏನಿಲ್ಲ. ಬಿಜೆಪಿ ಅಲ್ಲ, ರಾಜಣ್ಣವ್ರು ನೀವು ಬರಕ್ ಮುಂಚೆ ರಾಜಣ್ಣವ್ರು ಮಾತಾಡಿದ್ರು. ಆಕ್ಚುಲಿ ರಾಜಣ್ಣ ಮಾತಾಡ್ಬೇಕಾದ್ರೆ ಹೇಳಿದ್ರು ಷಡ್ಯಂತ್ರ ಆಗಿದೆ ಅಂತ. ಸೊ ನೀವ್ ಹೇಳ್ತಿದ್ದ ಧನಕರ್ ಅವ್ರನ್ನ ಒಂದು ಗೌರವಿತವಾಗಿ ಬೀಳ್ಕೊಡ್ಲಿಲ್ಲ ಅಂತ. ನೀವ್ ಮಾಡಿದ್ದೇನೆ ಈಗ ರಾಜನ ವಿಚಾರದಲ್ಲಿ ಪ್ರಾಬ್ಲಮ್ ಆಗಿದೆ. ಸೊ ರಾಜೀನಾಮೆನ ಪಡ್ಕೊಂಡು ಆ ರಾಜೀನಾಮೆನ ಅಂಗೀಕರಿಸಿ ಅವ್ರನ್ನ ಕಳಿಸಬಹುದಾಗಿತ್ತು, ಮಾಡ್ಲಿಲ್ಲ. ಇದು ವಜಾ, ಇದು ರಾಜೀನಾಮೆ ಎಲ್ಲ ವಜಾ, ಇದು ವಜಾ ಇದ್ರು ವಜಾಗೂ ಕೊಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅವ್ರಿಗೆ ನೋಡಿ, ಬಹಳಷ್ಟು ಸಮಯ 2 ವರ್ಷಗಳಿಂದ ಅವ್ರು ಬಹಳಷ್ಟು ಹೇಳಿಕೆಗಳನ್ನ ನೀವು ನೋಡಿದೀವಿ, ಚರ್ಚೆನೂ ಮಾಡಿದೀವಿ. 3 ಜನ 4 ಜನ ಉಪಮುಖ್ಯಮಂತ್ರಿಗಳು ಬೇಕು ಅಂತ ಅವ್ರು ಹೇಳಿದ್ರು. ಅದನ್ನು ಬಹಿರಂಗವಾಗಿ ಹೇಳುವಂಥದ್ದಲ್ಲ, ಪಕ್ಷದಲ್ಲಿ ಆಂತರಿಕವಾಗಿ ಚರ್ಚೆ ಆಗಬೇಕಾದ್ರು, ಹೈಕಮಾಂಡ್ ತೀರ್ಮಾನ ಮಾಡಬೇಕಾದ್ರು. ಆದರೂ ಆ ಥರ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಮಾನ್ಯ ಉಪಮುಖ್ಯಮಂತ್ರಿಗಳ ಮೇಲೆ ನೇರವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಪಕ್ಷಕ್ಕೆ ಮುಜುಗರ ಆಗುವಂಥ ಬಹಳ ಹೇಳಿಕೆಗಳಿದ್ದು. ಆ ಎಲ್ಲ ಹೇಳಿಕೆಗಳನ್ನ ಕ್ರೋಢೀಕರಿಸಿ ಹೈಕಮಾಂಡ್ ಒಂದು ತೀರ್ಮಾನ ಮಾಡಿರ್ಬೋದು ಇವತ್ತು. ಆದರೆ ಅದಕ್ಕೆ ಕರಾರುವಕ್ಕಾಗಿ ಏನಾಗಿದೆ ಅಂತ ನಾಳೆ ನಾಡ್ದು ಗೊತ್ತಾಗ್ತದೆ. ಆದರೆ ಈ ಥರ ಶಿಸ್ತು ಬಿ ಜೆ ಪಿನಲ್ಲಿ ಇಲ್ಲ. ಅವ್ರು ಮುಖ್ಯಮಂತ್ರಿ ರಾಜೀನಾಮೆ ಕೊಡಿಸ್ಬೇಕಾದ್ರೆ ಪೊಲೀಸರು ಅರೆಸ್ಟ್ ಮಾಡೋಕ್ಕೆ ಇನ್ನೇನು ಮನೆ ಮುಂದೆ ನಿಂತಿದ್ರು. ಅವರು ಲೋಕಾಯುಕ್ತ ಪೊಲೀಸರು ಯಡಿಯೂರಪ್ಪನವರು ಅರೆಸ್ಟ್ ಮಾಡಬೇಕಾದ್ರೆ ಅವತ್ತು ರಾಜೀನಾಮೆ ಕೊಡ್ತಲ್ಲ, 2 ದಿನ ಪಲಾಯನ ಮಾಡಿಬಿಟ್ಟಿದ್ರು. ಅವರು ಮನೆಯಲ್ಲಿ ಗೌಪ್ಯವಾಗಿ ಅಡ್ಕೊಂಡ್ಬಿಟ್ಟಿದ್ರು. ಆಮೇಲೆ ಬಹಿರಂಗ ಮಾಡಿ ರಾಜೀನಾಮೆ ಕೊಡಲೇಬೇಕಾದ ಪರಿಸ್ಥಿತಿ ಬಂತು. ನೋಡಿ, ಬಿ ಜೆ ಪಿಯಲ್ಲಿ ಯಾವತ್ತೂ ಶಿಸ್ತು ಯಾವುದೂ ಇಲ್ಲ. ಆದರೆ ಇವತ್ತು ನಮ್ಮ ಮೇಲೆ ಆರೋಪ ಮಾಡುವಂಥದ್ದು ಏನಿದೆ, ಅವರು ಏನೂ ಇಲ್ಲ, ನಮ್ಮ ಆರೋಪ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದು ಒಂದು ಘಟನೆ ಆಗಬಾರ್ದಿತ್ತು. ಮಾನ್ಯ ರಾಜಣ್ಣನಂತ ಆಗಿದ್ದಂಥ ಘಟನೆ ಇವತ್ತು ಆಗಬಾರ್ದಿತ್ತು. ಆದರೆ ಒಂದು ಶಿಸ್ತು ಬೇಕಲ್ಲ ಪಕ್ಷಕ್ಕೆ. ಪಕ್ಷದಲ್ಲಿ ಇಡೀ ದೇಶದಲ್ಲಿ ನಾವು ಯಾವುದೇ ರೀತಿಯಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ, ಯಾವ ಪೂರಕವಾಗಿ ಬಿ ಜೆ ಪಿಗೆ ನಾವು ಕಟ್ಟ ಹಾಕಬೇಕಾಗಿದೆ, ಈ ಸಂವಿಧಾನವನ್ನು ಉಳಿಸಬೇಕಾಗಿದೆ, ಪ್ರಜಾಪ್ರಭುತ್ವ ಉಳಿಸಬೇಕಾಗಿದೆ. ಆ ಸಮಯದಲ್ಲಿ ಇಂಥ ಹೇಳಿಕೆಗಳಿಂದ ರಾಷ್ಟ್ರೀಯ ಮಟ್ಟದಲ್ಲಿ ನಾಯಕರುಗಳಿಗೆ ಮುಜುಗರ ಆಗದಾಗ ಅದಕ್ಕೆ ಕ್ರಮ ತಗೊಳ್ಳೇಬೇಕಾಗ್ತದೆ. ಆದರೆ ರಾಜಣ್ಣನವರು ಕಾಂಗ್ರೆಸ್ ಪಕ್ಷದ ನಾಯಕರು, ಅವರು ಸೈದ್ಧಾಂತಿಕವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಳ್ಳೆಯ ಸೈದ್ಧಾಂತಿಕ ನಾಯಕರವರು, ಅವ್ರ ಮೇಲೆ ಗೌರವ ಎಲ್ಲ ಕಾರ್ಯಕರ್ತರಿಗೆ ಇದ್ದೇ ಇದೆ. ಆದರೆ ಹೈಕಮಾಂಡ್ ತೀರ್ಮಾನ ಅಥವಾ ಈ ತೀರ್ಮಾನ ಏನು ಬಂದಿದೆ ಅದಕ್ಕೆ ನಾವೆಲ್ಲ ಒಪ್ಕೋಬೇಕಾಗ್ತದೆ. ಆಮೇಲೆ ಸೌಜನ್ಯಯುತವಾಗಿ ಗೌರವಯುತವಾಗಿ ನಾವು ರಾಜಣ್ಣವ್ರು ಯಾವತ್ತು ಕಂಡೇ ಕಾಣ್ತೀವಿ. ಧನಕರ್ ತರ ವಜಾ ಮಾಡಿದ್ಮೇಲೆ ಸೌಜನ್ಯ ಎಲ್ಲಿದೆ, ಗೌರವ ಎಲ್ಲಿದೆ? ವಜಾ ಯಾಕೆ ಯೂಸ್ ಮಾಡ್ತಾರೆ? ಪಕ್ಷ ಚಟುವಟಿಕೆ ಮಾಡಿದ್ರೆ ಅವರು ಅಸಮರ್ಥರಾಗಿದ್ರೆ, ಅವ್ರ ಹುದ್ದೆಯನ್ನ ಸರಿಯಾಗಿ ನಿಭಾಯಿಸಿಲ್ಲ ಅಂದ್ರೆ, ಸೊ ಅಂತ ಟೈಮಲ್ಲಿ ಅವ್ರನ್ನ ಕಿತ್ ಬಿಸಾಕ್ತಾರೆ. ಕಿತ್ ಬಿಸಾಕಿರೋದು 2 ವಿಷಯ ಇದೆ. ಅವ್ರು ಅಸಮರ್ಥರಲ್ಲ, ಅವ್ರಿಗೆ ಪಕ್ಷದಲ್ಲಿ ಕಾರ್ಯಕರ್ತರು ಗೌರವ ಕೊಟ್ಟೇ ಕೊಡ್ತಾರೆ. ಆದರೆ
ಇವತ್ತಾಗಿರ್ತಕ್ಕಂಥ ಅಶಿಸ್ತಿನ ಕಾರಣದಿಂದಾಗಿ ಮಧ್ಯೆ ಅವರ ಮಧ್ಯೆ ಬಹಳಷ್ಟು ಆದ್ರೆ ಹೇಳಿ- ಸರ್ ಇದು. ಬಹಳಷ್ಟು ಮಧ್ಯೆ ಮಧ್ಯೆ ಅವ್ರು vice president ಬಗ್ಗೆ ಮಾತಾಡ್ತಾ ಇದ್ರು. ಧನ್ಕರ್ ಎಲ್ಲಾದ್ರೂ ಹೇಳಿ, ನಾ ಪಾಪ ಹೌದು ಹೇಳಿದ್ರೆ ಸರ್. ಎಲ್ಲಿ ಪಾಪ ಯಾಕೆ I ಅವ್ರನ್ನ am resigning ಗೌರವ from ಬಂದ್ರೆ sir. ನಾನು ನನ್ನ ಹುದ್ದೆಗೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಬಲವಂತ ಅನ್ನೋದಕ್ಕೂ ಮಾಡ್ಬಿಟ್ಟಿದ್ದೀರಿ ನೀವು. ರಿಮೂವಲ್ಗೂ ರಾತ್ರಿ ತುಂಬಾ difference ಇದೆ ನಟರಾಜ್ ಗೌಡ್ರೆ. ನಿನ್ನೆ ಸಂಜೆ ತುಂಬಾ ಚೆನ್ನಾಗಿದ್ರು. difference ಇದೆ. ರಾತ್ರಿ ಸರ್, ಅಲ್ಲೇ ಅವ್ರು ಇದೇ ಭರವಸೆ vice ಚೆನ್ನಾಗಿದ್ದಾರೆ, president ಬಗ್ಗೆ, ಆರೋಗ್ಯವಾಗಿದ್ದಾರೆ, ಪಾಪ ಅವ್ರು ಅಣುಕು ವಿಡಿಯೋ ಆರೋಗ್ಯವಾಗಿದ್ದಾರೆ. ಮಾಡಿದ್ರು. ಅಣುಕು ವಿಡಿಯೋ ಮಾಡಿದ್ರು. ಈ ಅಣುಕು ವಿಡಿಯೋನ ಚಿತ್ರೀಕರಿಸ್ತಾ ಇದ್ದಿದ್ದು ಇವರ ಎಲ್ಲೋ ಅದು ಸರ್, ಒಂದು protest ಮಾಡೋದು, criticize ಮಾಡೋದು ಬೇರೆ. Criticize ಮಾಡೋದು ಬೇರೆ. ಬರ್ತೀನಿ. Yes. Criticize ಮಾಡೋದು ಬೇರೆ. ಆದ್ರೆ humiliation ಮಾಡೋದಿದೆಯಲ್ಲ, ಅದು ನಿರ್ದಾಕ್ಷಿಣ್ಯವಾಗಿ ವಜಾ ನೀವು- ಮಾಡಿದ್ದೀರಾ? ಅದೇ ನಾವು ಅವರ ಬಗ್ಗೆ ಯಾವ ದನಕರ್ ಗೌರವ ಇಲ್ಲ ಅವ್ರನ್ನ ನಿಮಗೆ? criticize ಮಾಡಿದ್ವಿ. ದನಕರ್ ಅವರು ಪಕ್ಷಪಾತ ಮಾಡ್ತಿದ್ರು, ಕ್ರಿಟಿಸೈಸ್ ಮಾಡಿದ್ವಿ. ಕ್ರಿಟಿಸೈಸ್ ಮಾಡಿ ಪ್ರೊಟೆಸ್ಟ್ ಮಾಡೋದು ಬೇರೆ. ಅಣುಕು- ಹ್ಯುಮಿಲಿಯೇಷನ್ ಮಾಡಿ, ಸರ್, ಅವ್ರಿಗೆ ಅವ್ರಿಗೆ ಅವಮಾನ ನೀವು- ಮಾಡಿ, ರಾತ್ರಿ ಅವ್ರನ್ನ ನೀವು- ಕಿತ್ತಾಕಿ Yes, yes. ಅವ್ರನ್ನ ನಾಮಪತ್ರ ಮಾಡಿದ್ರಲ್ಲ. ಅದು ನಿಮ್ಮ BJP ಮತ್ತೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಿಮ್ದು ಜಗಳ ಇದ್ದೇ ಇದೆ.